ಎಲ್ರಿಗೂ ನಮಸ್ತೆ. ನೀವೆಲ್ಲ ಗ್ರಾಮ ಪಂಚಾಯತ್ ಬಗ್ಗೆ ಕೇಳಿರ್ತೀರಾ, ಹಾಗೆ ಪಟ್ಟಣ ಪಂಚಾಯತ್ ಬಗ್ಗೆ ಕೇಳಿರ್ತೀರಾ. ಅದೇ ರೀತಿ ವಿಲೇಜ್ ಫಾರೆಸ್ಟ್ ಪಂಚಾಯತ್ ಅಂತ ಒಂದಿದೆ. ಈಗ ನಾವಿರೋ ಪ್ಲೇಸ್ ಬಂದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹಳ್ಕಾರ್. ಇದು ಇಡೀ ದೇಶದಲ್ಲೇ ಉಳ್ಕೊಂಡಿರುವ ಏಕೈಕ ವಿಲೇಜ್ ಫಾರೆಸ್ಟ್ ಪಂಚಾಯತ್. ನನ್ನ ಹೆಸರು ಶಾಂತಾರಾಮ್ ಹರ್ಕಂತ್ರ, ವಿಲೇಜ್ ಫಾರೆಸ್ಟ್ ಪಂಚಾಯತ್ ಹಳ್ಕಾರ್ ಇದರ ಸೆಕ್ರೆಟರಿ. ಇದು ಕುಮಟಾದ ಹೃದಯ ಭಾಗದಲ್ಲಿದೆ. ಇದು ದೇಶದ ಏಕೈಕ ಜನಾರಣ್ಯ ಪ್ರದೇಶ. ಯಾಕೆಂದ್ರೆ ಇದು ಬ್ರಿಟಿಷ್ ಗೌರ್ಮೆಂಟ್ ಬರೋಕ್ಕಿಂತ ಮೊದಲೇ ಇದು ಜನರೇ ಈ ಅರಣ್ಯವನ್ನ ಒಂದು ಶಿಸ್ತು ಮತ್ತು ಕ್ರಮದಿಂದ ಇದನ್ನ ಬಳಸ್ತಾ ಇದ್ರು, ಅಭಿವೃದ್ಧಿ ಪಡಿಸ್ಕೊಂತ ಇದ್ರು. ನಂತರ ಬ್ರಿಟಿಷ್ ಅಧಿಕಾರಿ ಕಾಲೆನ್ ಅವರು ಪ್ರವಾಸಕ್ಕೆ ಬಂದಾಗ ಜನರೇ ಈ ರೀತಿ ಶಿಸ್ತುಬದ್ಧಿನ ಕ್ರಮವನ್ನ ಅನುಷ್ಠಿರುವುದನ್ನು ಕಂಡು ಯಾಕೆ ಜನರಿಗೆ ಇದನ್ನು ಉಪಯೋಗಿಸಲಿಕ್ಕೆ ಕೊಡಬಾರದು ಅನ್ನುವಂತ ಉದ್ದೇಶದಿಂದ ಬ್ರಿಟಿಷ್ ಗೌರ್ಮೆಂಟ್ ನಲ್ಲಿ ಒಂದು ವರದಿಯನ್ನು ಸಲ್ಲಿಸ್ತಾರೆ. ಆ ವರದಿ ಪ್ರಕಾರ 1922ರಲ್ಲಿ ಅದರ ಮಂಡನೆಯಾಗಿ 1924ರಲ್ಲಿ ವಿಲೇಜ್ ಫಾರೆಸ್ಟ್ ಪಂಚಾಯತ್ ಅಂತ ರಚನೆ ಆಗಿರುತ್ತದೆ. ಈ ಹಳ್ಕಾರದ ಅರಣ್ಯ ಒಂದು ಅಕ್ಷಯ ಪಾತ್ರವಾಗಿದೆ ಎಂದು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮೂರಿನಲ್ಲಿ ಜನ ಒಂದು ಕಟ್ಟುನಿಟ್ಟಿನ ನಿಯಮಕ್ಕೆ ಪಾಲಿಸಿಕೊಂಡು ಈ ವಿಲೇಜ್ ಫಾರೆಸ್ಟ್ ಪಂಚಾಯತ್ ಜಾಗದ ಸ್ಥಳದಲ್ಲಿ ಯಾವುದೇ ಅತಿಕ್ರಮಣ ವಗೇರೆ ಏನು ಮಾಡಲಿಲ್ಲ. ಸರ್ಕಾರವನ್ನು ಕೂಡ ನಮ್ಮ ಬಗ್ಗೆ ಗಮನ ಹರಿಸಬೇಕು ಹೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಂಡು ಅಭಯಾರಣ್ಯ ಉಳಿಸು, ಪ್ರಾಣಿ ಅಲ್ಲ ಉಳಿಸು, ದಲಿತರುಗಳನ್ನ ಉಳಿಸು.